ಸಿದ್ದರಾಮಯ್ಯ ವಿರುದ್ಧ ಲಿಂಗಾಯತ ಶಾಸಕರನ್ನ ಎತ್ತಿ ಕಟ್ಟಿದ್ರ ಡಿಕೆಶಿ. ಸಿದ್ದರಾಮಯ್ಯ ಡಿಸಿಎಂ ಬಾಣಕ್ಕೆ ದೂರಿನ ಬ್ರಹ್ಮಾಸ್ತ್ರ ಬಳಸಿದ್ರ ಡಿಕೆಶಿ. ಶೀಘ್ರವೇ ದೆಹಲಿಗೆ ಲಿಂಗಾಯತ ಶಾಸಕರ ನಿಯೋಗ ಭೇಟಿ ಸಾಧ್ಯತೆ. ಶಾಸಕ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ನಿಯೋಗ ಭೇಟಿ ಸಾಧ್ಯತೆ. ಶಾಸಕ ವಿನಯ್ ಕುಲಕರ್ಣಿ ಡಿಕೆ ಶಿವಕುಮಾರ್ ಬೆಂಬಲಿಗ. ಸಿಎಂ ಸಿದ್ದರಾಮಯ್ಯ ಶಿಷ್ಯರ ವಿರುದ್ಧ ನಿಯೋಗದಿಂದ ದೂರು. ಇನ್ನು ಕೆಎನ್ ರಾಜಣ್ಣ ಸೇರಿ 3 ಸಚಿವರ ವಿರುದ್ಧ ವರಿಷ್ಠರಿಗೆ ದೂರು. ಸಚಿವರು ಶಾಸಕರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಈ ಇಬ್ಬರು ಮಂತ್ರಿಗಳು ಸೂಪರ್ ಸಿಎಂ ರೀತಿ ವರ್ತಿಸುತ್ತಿದ್ದಾರೆ, ನಿಷ್ಠಾವಂತರನ್ನ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಕಂಪ್ಲೇಂಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಾದ ಮೇಲೆ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಒಂದು ಕಡೆಯಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕಿರುವಂತ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಅದಾದ ಮೇಲೆ ಸಿಎಂ ಸ್ಥಾನ ಕುರಿತಂತೆ ಶ್ರೀಗಳ ಹೇಳಿಕೆ ಬಹಳಷ್ಟು ಚರ್ಚೆಗೆ ಕಾರಣವಾಯಿತು. ಇವೆಲ್ಲದರ ನಡುವೆ ಮತ್ತೊಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ವಿರುದ್ಧ ಲಿಂಗಾಯತ ಶಾಸಕರನ್ನ ಎತ್ತಿ ಕಟ್ಟಿದ್ರ ಡಿಕೆಶಿ. ಸಿದ್ದರಾಮಯ್ಯ ಡಿಸಿಎಂ ಬಾಣಕ್ಕೆ ದೂರಿನ ಬ್ರಹ್ಮಾಸ್ತ್ರ ಬಳಸಿದ್ರ ಡಿಕೆಶಿ ಎನ್ನುವಂತ ಪ್ರಶ್ನೆ. ಏನೋ ಶೀಘ್ರವೇ ದೆಹಲಿಗೆ ಲಿಂಗಾಯತ ಶಾಸಕರ ನಿಯೋಗ ಭೇಟಿ ಸಾಧ್ಯತೆ ಕೂಡ ಇದೆ. ಒಂದು ಕಡೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ನಿಯೋಗ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಇನ್ನು ಶಾಸಕ ವಿನಯ್ ಕುಲಕರ್ಣಿ ಡಿಕೆ ಶಿವಕುಮಾರ್ ಬೆಂಬಲಿಗ. ಸಿಎಂ ಸಿದ್ದರಾಮಯ್ಯ ಶಿಷ್ಯರ ವಿರುದ್ಧ ನಿಯೋಗದಿಂದ ದೂರು. ಕೆಎನ್ ರಾಜಣ್ಣ ಸೇರಿ 3 ಸಚಿವರ ವಿರುದ್ಧ ವರಿಷ್ಠರಿಗೆ ದೂರನ್ನ ನೀಡಲಾಗ್ತಿದೆಯಂತೆ. ಇನ್ನು ಸಚಿವರು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಆಕ್ರೋಶ ಕೂಡ ಇದೆ. ಈ ಇಬ್ಬರು ಮಂತ್ರಿಗಳು ಸೂಪರ್ ಸಿಎಂ ರೀತಿ ವರ್ತಿಸುತ್ತಿದ್ದಾರೆ, ನಿಷ್ಠಾವಂತರನ್ನ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಒಂದ್ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಡಿಸಿಎಂ ಬಾಣಕ್ಕೆ ದೂರಿನ ಬ್ರಹ್ಮಾಸ್ತ್ರವನ್ನ ಬಳಸಿಬಿಟ್ರ ಡಿಕೆ ಶಿವಕುಮಾರ್ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಒಟ್ಟಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಾದ ಮೇಲೆ ಒಂದು ಅಪಸ್ವರಗಳು ಕೇಳಿ ಬರ್ತಾ ಇದೆ. ಮೊದಲಿಗೆ ಡಿಸಿಎಂ ಸ್ಥಾನ ಕುರಿತಂತೆ ಬಹಳಷ್ಟು ಚರ್ಚೆ ಆಯ್ತು. ಅದಾದ್ಮೇಲೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಿ ಅಂತ ಶ್ರೀಗಳು ಹೇಳಿದ ಮಾತು ಬಹಳಷ್ಟು ಚರ್ಚೆ ಆಯ್ತು. ಈಗ ಡಿಸಿಎಂ ಬಾಣಕ್ಕೆ ದೂರಿನ ಬ್ರಹ್ಮಾಸ್ತ್ರವನ್ನ ಬಳಸಿಬಿಟ್ರ ಡಿಕೆಶಿ ಎನ್ನುವಂತ ಪ್ರಶ್ನೆ ಮೂಡ್ಲಿಕ್ಕೆ ಶುರುವಾಗ್ಬಿಟ್ಟಿದೆ.